ರೀ, ನೀವಲ್ದಿದ್ರೆ ಮತ್ಯಾರು ಇವ್ರನ್ನ ಪೂಜೆ ಕರ್ಸಿದ್ದು? ಇದ್ದ ಹೋಗು, ನೀನ್ ಹೆಂಡತಿ ಮಗಳಾಗೆ ನಿಂತ್ಕೊ ಹೋಗು. ಅಳಿ, ಏನ್ ಬೇಜಾರ್ ಮಾಡ್ಕೋಬೇಡ. ನಿನ್ ಗಂಡನ ಮೇಲೂ ರೇಗಾಡ್ಬೇಡ, ದೇವಮ್ಮನ ಮೇಲೂ ರೇಗಾಡ್ಬೇಡ. ನೀನ್ ಬತ್ತೀಯ ಅಂತ ಅವ್ರೇನ್ ಬಂದಿಲ್ಲ, ನಾನೇ ಹೇಳಿದ್ದೆ ಇದೇ ಟೈಮ್ಗೆ ಬರಬೇಕು, ಪೂಜೆ ಐತೆ ಮಾರಮ್ಮ ಗುಡಿಯಾಗೆ ಅಂತಾನ. ಎರಡು ಮನೆಯವರು ಒಟ್ಟಿಗೆ ಪೂಜೆ ಮಾಡ್ಸೋದು ಅಂತಾನ. ನಾನೇನೆ ಅವ್ರ ಮನೆಯವ್ರಿಗೂ ನೀವು ಬರೋದು ಹೇಳಿರ್ಲಿಲ್ಲ, ನೀವು ಬರ್ತೀರಾ ಅಂತ. ಅಲ್ಲ, ಅವ್ರು ಬರ್ತಾರೆ ಅಂತ ನಾನು ನಿಮಗೂ ಹೇಳಿರ್ಲಿಲ್ಲ. ಹೇಳಿದ್ರೆ ನೀವು ಬರ್ತಿರಲ್ಲ, ಅವರು ಬರ್ತಿರಲ್ಲ. ನಡೀರಿ ಒಳಕ್ಕೆ ಹೋಗೋಣ, ಪೂಜೆ ಮಾಡಿಸ್ಕೊಂಡ್ರೆ ಒಟ್ಟಿಗೆನೆ ಎರಡು ಸಂಸಾರಕ್ಕೂ ಒಳ್ಳೇದಾಗುತ್ತೆ. ನೀನೇನು ಚಿಂತೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ನಿನ್ನ ಮಕ್ಕಳಿಗೂ ದೇವಮ್ಮನ ಮಕ್ಕಳಿಗೂ ಎಲ್ಲ ಒಳ್ಳೇದಾಗುತ್ತೆ ಕಣೆ ಕಾಳಿ. ದೇವಿ ದೇವಿ, ನೀನು ಅಷ್ಟೇನೆ, ಏನು ಮಾತಾಡಕ್ ಹೋಗ್ಬೇಡ. ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪೂಜೆ ಮಾಡಿಸ್ಕೊಂಡು ನೆಮ್ಮದಿಯಾಗಿ ಕೈ ಮುಗಿದು ಒಂದ್ ಸ್ವಲ್ಪ ಹೊತ್ತು ಒಳ್ಳೇದಾಗ್ಲಪ್ಪ ದೇವ್ರೆ, ಎಲ್ಲಾರ್ಗು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಹೇಳಿ ಬೇಡ್ಕೊಂಡು ಹೋಗ್ಬೇಕು. ನಿಮ್ ಗಂಡಗೆ ಒಳ್ಳೇದಾಗ್ಲಿ ಅಂತ ಇಬ್ರು ಬೇಡ್ಕೊಳ್ರಿ. ಈ ಅಜ್ಜಿ ಯಾಕೆ ಹಿಂಗ್ ಮಾಡ್ತು? ನಾವು ಪೂಜೆ ಮಾಡಿಸೋ ಟೈಮ್ಗೆ ಇವ್ರನ್ನ ಕರೆಸ್ಬೇಕಾಗಿತ್ತು. ಅವಳು ಸಾವುಕಾರ ಸಿದ್ದಪ್ಪನ ಹೆಂಡತಿ ಅಂತಿ, ಅವ್ರದ್ದು ಸಾವುಕಾರ ಸಿದ್ದಪ್ಪನ ಮನೆ ಅಂತಿ. ನೋಡಿದ್ರ? ನಮ್ಮನೆ ಮಾತ್ರ ಸಾವುಕಾರ ಸಿದ್ದಪ್ಪನ ಮನೆ ಅಂದ್ರೆ ನಮ್ಮನೆ ಅಷ್ಟೇನೆ, ಇನ್ಯಾವ ಮನೇನೂ ಇಲ್ಲ. ಯೋ ಕಾಳಿ, ಸುಮ್ಮನಿರು. ಅಮ್ಮನ ಹತ್ರ ಬೈಸ್ಕೊಂತಿ ನೋಡು, ಸುಮ್ಮನೆ ಮಾತಾಡಿ. ಹೇಳಿತಾನೆ ಮಾತಾಡಬಾರ್ದು, ಗಲಾಟೆ ಮಾಡಬಾರ್ದು, ಜಗಳ ಮಾಡಬಾರ್ದು ಅಂತಾನ. ಸುಮ್ಮನಿರು. ಆಮೇಲೆ ಏನಾದರೂ ಮಾತಾಡಿದಾಗ ಆ ಅಮ್ಮನ ಕಿವಿಗೆ ಬಿದ್ದರೆ ಅಷ್ಟೇನೆ ಕೂಗಿಸ್ಕೊಂತೀಯ. ದೇವಸ್ಥಾನ ಅಂತನೂ ನೋಡ್ದಲೇ ಕೂಗಿಸ್ಕೊಂತೀಯ. ಸುಮ್ಮನಿರು, ಬಾಯಿ ಮುಚ್ಕೊಂಡು. ತಿಮ್ಮಜ್ಜಿ, ನಿಮ್ಮ ಎರಡು ಮನೆಯವರು ಬಂದ್ರ? ಪೂಜೆ ಶುರು ಮಾಡೋಣ? ಹ್ಞೂ, ಶುರು ಮಾಡ್ರಿ ಪೂಜಾರಪ್ಪರೇ. ದೇವಿ, ನೇತ್ರಮ್ಮ, ಮಲ್ಲಿ ಎಲ್ಲನ ತಂದಿರೋದು ನೀವೆಲ್ಲನ, ಹೂವು ಹಣ್ಣು ಎಲ್ಲನ ಕೊಡ್ರಿ ಪೂಜಾರಪ್ಪರಿಗೆ. ಸರಿ, ತಗೊಂಡೋಗಿ ಪೂಜಾರಪ್ಪರೇ. ಎಲ್ಲನ ದೇವರಿಗೆ ಹಾಕ್ರಿ, ಹೂವು ಎಲ್ಲನ ತಗೊಂಡೋಗಿ. ಆಯ್ತಮ್ಮ ದೇವಮ್ಮ, ತಗೊಂಡೋಗಿ ಎಲ್ಲ ರೆಡಿ ಮಾಡ್ಕೊಂಡು ಕರಿತೀನಿ, ಒಳಗೆ ಬರೀವ್ರಂತೆ. ಒಂದು 5 ನಿಮಿಷ ಇಲ್ಲೇ ಇರ್ರಿ. ಸರಿ, ಆಯ್ತು ಪೂಜಾರ್ರೆ. ಮಲ್ಲಿ, ಎಲ್ಲಮ್ಮ ನಿನ್ನ ಮಗಳು ನಿನ್ನ ಗಂಡ ಯಾರು ಬಂದಿಲ್ಲ? ಅವಾಗಲೇ ಬಾಳೆಹಣ್ಣು ತಗೊಂಬಂದು ಕೊಟ್ಟೋದ್ರಂತಲ್ಲ, ಬಂದಿದ್ರಲ್ಲ? ಬಾಳೆಹಣ್ಣು ತಗೊಂಬಂದು ಕೊಟ್ಟೋದ ನಿನ್ನ ಗಂಡ, ಮತ್ತೆ ಬರ್ಲಿಲ್ವಲ್ಲ ಇವಾಗ ಪೂಜೆ ಟೈಮ್ಗೆ ಅಂತ? ಇಲ್ಲ, ಈಗ ಬರ್ತಾರೆ. ನನ್ನ ಮಗಳು ಮತ್ತೆ ಪದ್ದು ಅವ್ರ ಮೂವರನು ಬರ್ತಾರೆ. ಸರಿ ಆಯ್ತಮ್ಮ, ಪೂಜೆ ಟೈಮ್ಗೆ ಎಲ್ಲಾರನು ಕರ್ಸ್ಕೊಬಿಡ್ರಿ ನಿಮ್ಮ ಮನೆಯವ್ರನ್ನೆಲ್ಲಾರನ್ನ. ಎಲ್ಲಾರು ಕುಟುಂಬ ಸಮೇತ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ. ಸರಿ ಆಯ್ತು, ಬರ್ತಾರೆ ಹೇಳ್ರಿ. ದೇವಿ, ಕಮಲನ್ನು ಕರ್ಕೊಬರಕ್ಕಿಲ್ವೇ? ಅವಳು ಬರಕ್ ಆಸೆ ಆಗಿದ್ಲು, ಆದ್ರೆ ಏನ್ ಮಾಡೋದು, ಅವಳು ಎದ್ದಿದ್ಲು, ನಿನ್ ಮೊಮ್ಮಗಳು. ಅಲ್ಲ, ಮರಿ ಮಗಳು. ಅದಕ್ಕೇನೆ ಅವಳು ನೋಡ್ಕಮ್ಮಕ್ಕೆ ಅಲ್ಲೇ ಇರಮ್ಮ, ನಾವು ಹೋಗಿ ಬರ್ತೀವಿ ಅಂತ ಹೇಳಿ ಅವಳು ಅಲ್ಲೇ ಇರಿಸ್ ಬಂದೆ. ಅವಳು ಬಿಟ್ಟು ಬರಕ್ಕಾಗತ್ತೆ ಸಣ್ಣಳ್ಳ? ಅದು ಸರಿನೇ ತಗ. ಸಣ್ಣ ಹುಡುಗನ್ ಬಿಟ್ಟು ಬರಬಾರ್ದು. ಬಿಡು, ಅವಳು ಇಲ್ದಿದ್ರೇನಂತೆ, ಪ್ರಸಾದ ತಗೊಂಡೋಗಿ ಅವಳಿಗೊಂದಿಟ್ಟು, ಅಮ್ಮನಿಗೊಂದಿಟ್ಟು, ಸಣ್ಣ ಮಣಿಗೆ ಅದಿಟ್ಟು ಬೊಟ್ಟಿಕ್ಕಿ, ಬೊಟ್ಟು ಭಂಡಾರ ತೀರ್ಥ ಹಾಕು, ಹಂಗ ತಲೆ ಮ್ಯಾಕಿ. ಸರಿ ಅತ್ತೆ, ಆಯ್ತು, ಹಾಕ್ತೀನಿ ಹೇಳ್ರಿ. ನಮ್ ಪದ್ದುನು ನಮ್ ಕಾವೇರಿನೂ ಬಂದೇ ಬಿಟ್ರು. ನೀವಿಬ್ರು ಸಾಲ್ದಾಗಿತ್ತು ನೋಡಮ್ಮ, ಇರ್ಲಿಲ್ಲ. ರಾಜ ಒಬ್ಬ ಬಂದ್ಬಿಟ್ರೆ ಎಲ್ಲರೂ ಬಂದಂಗಾಗತ್ತೆ. ನಮ್ ಕುಟುಂಬದವರು, ಇವಳು ಕುಟುಂಬದವ್ರು, ನಮ್ ಪದ್ದು ನಮ್ ಕಾವೇರಿ ಅಂತಿ. ಇವಳ ಮಗಳು ನೋಡು, ಈ ಪದ್ದುನು ಕಾವೇರಿ, ಈ ಕಾವೇರಿ ಇವಳ ಮೊಮ್ಮಗಳು, ಪದ್ದು ಇವಳ ಮಗಳು, ರಾಜ ಇವಳ ಮಗ. ಹೇಳದ್ ನೋಡು, ನಮ್ ಕುಟುಂಬ ಎಲ್ಲರೂ ಬಂದಂಗಾಗತ್ತಂತೆ. ಇವಳು ಯಾವಾಗ ಹೇಳಿದ್ರು ನಾನು ನನ್ನ ಕುಟುಂಬ ಇವಳು ಅಂತಾನ? ಬಾಯಿ ಮುಚ್ಕೊಂಡು ಇದ್ರೆ ಸರಿ. ಕಾಳಿ, ಸುಮ್ಮನೆ ಏನೇನೋ ಮಾತಾಡಿ ನಿಮ್ಮ ಅತ್ತೆ ಹತ್ರ ಬೈಸ್ಕೋಬೇಡ. ಸುಮ್ಮನಿರು, ಬಾಯಿ ಮುಚ್ಕೊಂಡು. ಅದಕ್ಕೆ ಸುಮ್ಮನಿದ್ದೀನಿ, ಇಲ್ದಿದ್ರೆ ಏನೂ ಇಲ್ಲ. ಆ ದೇವಿ ಮಗನೂ ಸೊಸೆನೂ ಇಲ್ಲಿಂದ ಓಡಿಸ್ಬಿಡ್ತಿದ್ದೆ. ನಿಮ್ಮಮ್ಮ ಇದ್ದಾಳೆ ಅಂತ ಸುಮ್ಮನೆ ಇದ್ದೀನಿ. ನೇತ್ರಮ್ಮ, ಯಾಕೆ ಮಕ ಒಳ್ಳೆ ಗಂಟಿ ಕೇಳಿದ್ಯಾ? ದೇವಸ್ಥಾನಕ್ಕೆ ಬಂದಿದ್ಯಾ? ಒಂದಿಟ್ಟು ನಗ್ನಗ್ತಾ ಇರಬಾರ್ದ? ಅಯ್ಯಯ್ಯಯ್ಯ, ದೇವಸ್ಥಾನಕ್ಕೆ ಬಂದ್ಮೇಲೆ ಆದ್ರೂ ಒಂದಿಟ್ಟು ನಗು ಮುಖದಿಂದ ಕೈ ಮುಗಿಬೇಕು, ಆವಾಗ ಒಳ್ಳೇದಾಗದು. ಪೂಜೆ ಮಾಡಿದ್ಕನು ಹಿಂಗ್ ಗಂಟಿ ಕೇಳಿದ್ರೆ ಯಾವ ದೇವ್ರ ತಾನೆ ನಿನಗೆ ಒಳ್ಳೇದ್ ಆಶೀರ್ವಾದ ಮಾಡ್ತಾನೆ? ತೆಗಿ ಅದೇನದು ಮಕ. ಈಗ ಸರಿನಜ್ಜಿ, ನಡಿ ಪೂಜೆ ಮಾಡಿಸ್ಕೊಂಡು ಜಲ್ದು ಹೋಗೋಣ. ನಾನು ಊರಿಗೆ ಹೋಗ್ಬೇಕು. ಊರಿಗೆ ಹೋಗಿ ಅಂತ ಇರತ್ತಾಯಿ, ಯಾಕೆ ಅಷ್ಟೊಂದು ಅರ್ಜೆಂಟು? ಬಂದವಳು ಹೋಗ್ತಾನೆ ಇರ್ಲಿಲ್ಲ, ಇವತ್ತು ಯಾಕೆ ಅಷ್ಟೊಂದು ಅರ್ಜೆಂಟು? ದೇವಸ್ಥಾನಕ್ಕೆ ಬಂದ್ಮೇಲೆ ಸಮಾಧಾನದಿಂದ ಇದ್ದು ಹೋಗ್ಬೇಕು. ನಡೀರಿ ಒಳಕ್ ಹೋಗೋಣ, ಪೂಜಾರಪ್ಪರ್ದು ಎಲ್ಲ ಆಗಿರುತ್ತೆ. ಬಾರೇ ಕಾಳಿ, ಸಂಪದ್ದು ರಾಜ ಬರ್ಲಿಲ್ಲ. ಅವ್ರು ಬರ್ತಾರೆ ಅಜ್ಜಿ, ನಡೀರಿ ಒಳಕ್ಕೆ ಹೋಗೋಣ ನಾವೆಲ್ಲನ. ಪೂಜಾರ್ರೆ ಎಲ್ಲನ ಹೊಂದಿಸ್ಕೊಂಡಿದ್ರೆ ಇಲ್ಲಿ ಪೂಜೆ ಮಾಡಿ ಮಂಗಳಾರತಿ ಕೊಡ್ರಿ ಎಲ್ಲಾರ್ಗು. ಪ್ರಸಾದ ಮಾಡಿಸಿದೀವಿ, ಎಲ್ಲರೂ ಬಂದು ಊಟ ಮಾಡ್ತಾರ. ಆಮೇಲೆ ನಮ್ಮ ಕುಟುಂಬದವ್ರಿಗೆ ಎಲ್ಲಾರ್ಗು ಪ್ರಸಾದ ಕೊಟ್ಮೇಲೆ ಎಲ್ಲ ಊರಿನ ಜನಗಳಿಗೆ ಎಲ್ಲಾರ್ಗು ಕೊಡ್ರಿ. ಪೂಜೆ ಮಾಡ್ರಿ ಈಗ.
ಸರಿ ಆಯ್ತು ಮಜ್ಜಿ, ಪೂಜೆ ಮಾಡ್ತೀನಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಓಂ ರೀಂ ರೈಂ ಓಂ ರಾಂ ರೀಂ. ಸರ್ವಸ್ವರೂಪೆ ಸರ್ವೇಶೆ ಸರ್ವಶಕ್ತಿ ಸ್ವರೂಪಿಣಿ ದುರ್ಗಾದೇವಿ ದುರ್ಗ ನಮೋಸ್ತುತೆ. ತಾಯಿ ಸಕಲರಿಗೂ ಒಳ್ಳೇದು ಮಾಡಮ್ಮ ತಾಯಿ. ಭಕ್ತಾದಿಗಳಿಗೆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಸುಖ ಶಾಂತಿ ಆರೋಗ್ಯ ಸಮೃದ್ಧಿಯನ್ನು ಕರುಣಿಸು ತಾಯೇ. ತಗೊಳಪ್ಪ ದೇವಮ್ಮ, ತಗೊಳಮ್ಮ ಮಂಗಳಾರತಿ. ಸೌಕರ್ರೆ ಕಾಳಮರೆ ತಗೊಳ್ರಿ, ಎಲ್ಲರೂ ಮಂಗಳಾರತಿ ಒಳ್ಳೇದಾಗಲಿ. ಹಾಂ ಸೌಕ ಸಿದ್ದಪ್ಪರೇ ಬರ್ರಿ, ಹೂವು ತಗೊಳ್ಳಿ. ಈ ಹೂವನ ನಿಮ್ಮ ಹೆಂಡತಿ ತಲೆಗೆ ಮುಡಿಸಿ. ಕಾಳಮರೆ ಬರ್ರಿ ಇಲ್ಲಿ ಮುಂದಕ್ಕೆ. ಬಾರೆ ಕಾಳಿ ಬಾ, ಇತ್ಲಾಗೆ ನಿಂತ್ಕ ಬಾ. ಗಂಡ ಹೂವು ಮುಡಿಸ್ತಾ ನಿನ್ಗೆ. ಸರಿಯಾಗಿ ಮುಡಿಸ್ರಿ, ಬಿದ್ದಾಗ ಮುಡಿಸ್ಬೇಡ್ರಿ. ಆಯ್ತಾಯ್ತು. ನೀವು ಹೂವು ಮುಡಿಸಿದ್ದು ನನ್ನ ಮದುವೆಗೆ, ಅದು ಬಿಟ್ರೆ ಇನ್ನೆಲ್ಲಿ ಯಾವಾಗಲೂ ಮುಡಿಸಿದ ನೆನಪೇ ಇಲ್ಲ. ಇವಾಗ ಮುಡಿಸ್ತಾ ಇದ್ದೀರಾ, ಮುಡಿಸಿ. ಇದು ನನ್ನ ಅದೃಷ್ಟ ಬಿಡೆ ಕಾಳಿ. ಆಯ್ತಾ? ಆಯ್ತಾಯ್ತು. ಸಿದ್ದಪ್ಪ ಆಯ್ತು. ಬಾ ತಗ ಹೂವನ ತಗ. ಈ ಹೂವು ತಗೊಂಡು ದೇವಮ್ಮ ಬಾರಮ್ಮ, ಬಾ ನೀನು ನಿನ್ನ ಗಂಡ ಕೈಲಿ ಹೂವು ಮುಡಿಸ್ಕೊ ಬಾ. ಎಲ್ಲ ಒಳ್ಳೇದಾಗುತ್ತೆ. ಪೂಜಾರ್ರಿಗೆ ಏನಾಗೈತಿ? ಪೂಜಾರ್ರೆ ಸಾಕು, ನಾನು ಮುಡಿಸ್ಕೊಂಡಿದ್ದೀನಲ್ಲ, ಹೆಂಡತಿ ಆದವಳು. ಇದೇನು ಕಣಮ್ಮ ಹಿಂಗಂತೀಯ? ನಿನ್ನ ಗಂಡಗೆ ದೇವಮ್ಮನು ಹೆಂಡ್ತಿನೇ ತಾನೆ? ಇಬ್ರು ಹೆಂಡ್ತಿ ಅಂದಮೇಲೆ ಇಬ್ರು ಹೆಂಡ್ತಿರ್ಗು ದೇವರು ಹೂವು ಮುಡಿಸ್ಬೇಕು. ಅವಾಗಲೇ ಗಂಡನ ಆಯಸ್ಸು ಗಟ್ಟಿಯಾಗಿರೋದು. ನಿನ್ನ ಗಂಡ ಚೆನ್ನಾಗಿರ್ಬೇಕೋ ಬೇಡವೋ, ಅದಕ್ಕೆ ಇಬ್ರು ಹೆಂಡ್ತಿರ್ಗು ಕೈಯಾರೇನೆ ಸಾವುಕಾರರು ಹೂವು ಮುಡಿಸ್ಬೇಕು. ಸುಮ್ಮನೆ ಇರು. ಹೌದೌದು, ಇಬ್ರಿಗೂ ಮುಡಿಸ್ಬೇಕು. ಕೊಡಿ ಪೂಜಾರ್ರಿ ಹೂವನ. ಮುಡಿಸ್ತೀನಿ. ದೇವಿ ಬಾ, ದೇವಿ ತಿರುಗು. ಸರಿ ಮುಡಿಸಿ. ಅಂತೂ ಇಂತೂ ನಮ್ಮ ಸಿದ್ಧ ಇಬ್ರು ಹೆಂಡ್ತಿರ್ಗು ಒಂದೇ ಸಲ ಹೂವು ಮುಡಿಸ್ತಾ, ಒಂದೇ ಸಲ ಪೂಜೆ ಮಾಡ್ದ. ಸಿದ್ಧ ಇಬ್ರು ಹೆಂಡ್ತಿರ್ ಜೊತೆಗೂ ಸುಖವಾಗಿ ಸಾಯತಕ್ಕನ ಯಾವ ತೊಂದರೆ ಇಲ್ದಂಗೆ ಕಾಪಾಡಪ್ಪ ಅಂತೇಳಿ ಆ ದೇವ್ರ ಹತ್ರ ಬೇಡ್ಕೊಂಡು ಉದ್ದಕ್ಕೆ ದೀರ್ಘದಂಡ ನಮಸ್ಕಾರ ಮಾಡು. ಹೌದಾ ಪೂಜಾರ್ರೆ, ದೀರ್ಘದಂಡ ನಮಸ್ಕಾರ ಮಾಡ್ಲಾ? ಮಾಡ್ರಿ ಸಾವುಕಾರ್ರೆ ಮಾಡ್ರಿ. ಅಪ್ಪ ದೇವ್ರೇ, ನನ್ನ ಹೆಂಡ್ತಿರ್ಗೆ ಬುದ್ಧಿ ಕೊಡಪ್ಪ. ಅದರಲ್ಲೂ ನನ್ನ ಕಾಳಿ ಮೊದಲನೇ ಹೆಂಡ್ತಿಗೆ ಒಂದು ಸ್ವಲ್ಪ ಆಸಿಟ್ ಕಮ್ಮಿ ಮಾಡಪ್ಪ ದೇವರೇ. ಹೀಗೆ ಎರಡು ಸಂಸಾರಗಳು ಈಗ ಅನ್ಯೋನ್ಯವಾಗಿ ಖುಷಿಯಿಂದ ಇದ್ದರೆ ನಾನು ಸಂತೋಷವಾಗಿರ್ಬೋದು. ಆದರೆ ಏನು ಮಾಡೋದು, ದಿನ ಒಂಥರ ಬೇಜಾರು. ಅವಳು ಮಂತಕ್ಕೆ ಹೋದರೆ ಇವಳಿಗೆ ಬೇಜಾರು, ಇವಳು ಮಂತಕ್ಕೆ ಹೋದರೆ ಅವಳಿಗೆ ಬೇಜಾರು ಅನ್ನಂಗೆ ಆಗ್ಬಿಟ್ಟಿದೆ. ಇಬ್ಬರು ಹೆಂಡ್ತಿನ ಕಟ್ಕೊಂಡು ಅಯ್ಯೋ ನನ್ನ ಸಂಕಟ ನಿನಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೀನು ದೇವರಲ್ವಾ. ಅದಕ್ಕೆ ಮಾರಮ್ಮ ತಾಯಿ ಆಶೀರ್ವಾದ ಮಾಡಮ್ಮ. ನನ್ನ ಮಕ್ಕಳಿಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಡಮ್ಮ ತಾಯಿ. ನಮ್ಮೂರಿನ ಜನಗಳಿಗೆಲ್ಲರಿಗೂ ನಮ್ಮೂರಿನ ಜನಗಳಿಗೆಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಮುಂದಿನ ಸಲ ಎಲೆಕ್ಷನ್ನಾಗಿ ನನ್ನೇ ಗೆಲ್ಲಿಸ್ಲಮ್ಮ. ಈ ಊರಿಗೆ ನಾನೇ ಸಾವುಕಾರ ಸಿದ್ಧಕವಾಗಿರಬೇಕು, ನಾನೇ ಮೆಂಬರ್ ಆಗಿರಬೇಕು. ನನ್ನ ವಿರೋಧಿಗಳಿಗೆಲ್ಲ ಸರಿಯಾಗಿ ಪಾಠ ಕಲ್ಸಕ್ಕೆ ನನಗೊಂದು ಅವಕಾಶ ಮಾಡಿಕೊಡಮ್ಮ ತಾಯಿ. ಒಳ್ಳೇದು ಮಾಡಮ್ಮ. ಸಾಕು ಬೇಡ್ಕೊಂಡಿದ್ದು ಎದ್ದಾಳು. ಎದ್ದು ನಡಿ. ಅಲ್ಲಿ ಅಡುಗೆ ಎಲ್ಲ ಮಾಡಿದಾರಂತೆ, ಎಲ್ಲಾರ್ಗು ಊಟಕ್ಕೆ ರೆಡಿ ಮಾಡೋಗ್ರಿ. ರಾಜ ಬರ್ಲೇ ಇಲ್ವಲ್ಲ? ಈಗ ಬಂದ ನೋಡು. ರಾಜ ಎಲ್ಲೋಗಿದ್ದೆ? ಇಟ್ಟ ನಿಂತಕ್ಕನ? ಅಯ್ಯೋ ಅಜ್ಜಿ, ಅಲ್ಲಿದ್ದೆ, ಹೊರಗಡೆ ಇದ್ದೆ. ಬಂದೆ ಬಿಡಿ, ಕೈ ಮುಗ್ದು ಹೋಗ್ತೀನಿ. ಅಲ್ಲಿ ಪ್ರಸಾದ ಮಾಡಿದಾರಲ್ವಾ ಊಟಕ್ಕೆಲ್ಲ ರೆಡಿ ಮಾಡ್ಬೇಕಲ್ಲ, ಅಲ್ಲಿದ್ದೆ ನಾನು. ಹೆಂಗೋ ಬಂದ್ಯಲ್ಲ, ಕೈ ಮುಗ್ದು ಒಳ್ಳೇದಾಗ್ಲಿ ಅಂತನ ಬೇಡ್ಕ. ತಾಯಿ ಮಾರಮ್ಮ ತಾಯಿ, ಎಲ್ಲ ಒಳ್ಳೇದಾಗ ಮಾಡಮ್ಮ. ಎಲ್ಲ ನಮ್ಮೆರಡು ಫ್ಯಾಮಿಲಿನೂ ಆದಷ್ಟು ಬೇಗ ಒಂದಾಗಿ ಸುಖವಾಗಿ ಒಟ್ಟಾಗಿರೋ ಮಾಡಮ್ಮ ತಾಯಿ. ನಡೀರಿ, ಸಿದ್ಧ ಎದ್ದೋಳ ಸಾಕು. ಮಾರಮ್ಮ ತಾಯಿ ಒಳ್ಳೇದು ಮಾಡಮ್ಮ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.